ಪ್ರೀತಿಯ ಆತ್ಮೀಯ ಬಂಧುಗಳೇ, ಹೇಗಿದ್ದೀರಾ? ಗೃಹಿಣಿಯರಿಗೆ ದಿನದ ಅತಿ ಹೆಚ್ಚಿನ ಸಮಯ ಅಡುಗೆ ಮನೆಯಲ್ಲೇ ಕಳೆದು ಹೋಗ್ಬಿಡತ್ತೆ. ಬೆಳಗ್ಗೆ ತಿಂಡಿಗೆ ಏನು ಮಾಡೋದು, ಮಧ್ಯಾಹ್ನ ಅಡುಗೆಗೆ ಏನು ಮಾಡೋದು, ಮತ್ತೆ ಸಾಯಂಕಾಲ ಸ್ನ್ಯಾಕ್ಸ್ ಏನು ಮಾಡೋದು, ಅಷ್ಟೊತ್ತಿಗೆ ರಾತ್ರಿ ಬಂದೇ ಬಿಡತ್ತೆ. ಇನ್ನು ರಾತ್ರಿಗೆ ಏನಪ್ಪ ಮಾಡೋದು, ಇದೇ ಯೋಚನೆ ಆಗತ್ತೆ. ಅದು ಈ ಶೆಕೆ ಶುರುವಾಗ್ಬಿಟ್ಟಿದೆಯಲ್ಲ, ಈ ಶೆಕೆಯಲ್ಲಿ ಅಡುಗೆ ಮನೆ ಒಳಗಡೆ ಬರೋದೇ ಸ್ವಲ್ಪ ಬೇಜಾರಿನ ಸಂಗತಿ. ಯಾಕಂದ್ರೆ ಅಡುಗೆ ಮನೆಯಲ್ಲಿ ಸ್ವಲ್ಪ ಗಾಳಿ ಸಂಚಾರ ಕಡಿಮೆ ಇರುತ್ತೆ, ನಿಮಗೆ ಶೆಕೆ ಇನ್ನೂ ಜಾಸ್ತಿ. ನಮ್ಮ ಅಡುಗೆ ಮನೆಯಲ್ಲೂ ಹಾಗೇನೆ ಸ್ವಲ್ಪ ಗಾಳಿ ಬೆಳಕು ಎರಡೂ ಸ್ವಲ್ಪ ಕಡಿಮೆನೆ. ಹಾಗಾಗಿ ಅಡುಗೆ ಮನೆ ಸೇರ್ಕೋಬೇಕಂದ್ರೆ ಒಂದೊಂದ್ಸಲ ಬೇಜಾರಾಗ್ಬಿಡತ್ತೆ, ಅದು ಈ ಶೆಕೆಗಾಲದಲ್ಲಿ. ಆದ್ರೆ ಏನ್ ಮಾಡೋದು, ವಿಧಿನೇ ಇಲ್ವಲ್ಲ, ಮಾಡ್ಲೇಬೇಕು ತಾನೆ. ಸಮಯಕ್ಕೆ ಸರಿಯಾಗಿ ರೆಡಿ ಆಗ್ಲೇಬೇಕಾಗತ್ತೆ. ಹಾಗಾಗಿ ಈ ಸೆಕೆನೂ ಅತಿಯಾಗಿ ಜಾಸ್ತಿ ಇರೋದ್ರಿಂದ ನಾನು ಇವತ್ತು ಮಧ್ಯಾಹ್ನದ ಅಡುಗೆಗೆ ಈ ತರಕಾರಿಗಳನ್ನೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ವಿಧ ವಿಧವಾದ ತರಕಾರಿಗಳನ್ನ ಇಟ್ಕೊಂಡಿದ್ದೀನಿ. ಆ ತರಕಾರಿಗಳನ್ನ ಬಳಸಿ ಒಂದು ವಿಶೇಷವಾದ ಮಜ್ಜಿಗೆ ಹುಳಿ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಇದೇ ಮಜ್ಜಿಗೆ ಹುಳಿಯನ್ನ ಈ ಕೇರಳ ಕಡೆ ಏನ್ ಮಾಡ್ತಾರೆ ಅಂದ್ರೆ, ಒಂದು ಸ್ವಲ್ಪ ಕೆಲವು ತರಕಾರಿಗಳನ್ನ ಎಕ್ಸ್ಟ್ರಾ ಆ್ಯಡ್ ಮಾಡಿ ಅವಿಯಲ್ ಅಂತಾರೆ. ಅವಿಯಲ್ಲಿಗೂ ಇದೇ ತರನೇ ಮಾಡೋದು. ಆದ್ರೆ ನುಗ್ಗೆಕಾಯಿ ಅವರದ್ದು ಬೇಕೇ ಬೇಕಾಗಿರತ್ತೆ, ಬಾಳೆಕಾಯಿ ಬೇಕೇ ಬೇಕಾಗಿರತ್ತೆ. ಈ ತರ ಕೆಲವು ತರಕಾರಿಗಳು ಕಂಪಲ್ಸರಿ ಅಂದ್ರೆ ಹಾಕಿನೇ ಮಾಡ್ತಾರೆ. ಆದ್ರೆ ಮಾಡೋ ಕ್ರಮ ಎಲ್ಲ ಸುಮಾರು ಇದೇ ತರ ಇರತ್ತೆ. ನಾವು ಇದನ್ನ ಮಿಶ್ರ ತರಕಾರಿಗಳ ಮಜ್ಜಿಗೆ ಹುಳಿ, ಮಿಕ್ಸ್ಡ್ ವೆಜಿಟೇಬಲ್ ಮಜ್ಜಿಗೆ ಹುಳಿ ಅಂತ ಕರಿಬಹುದು. ಈ ಸೆಕೆಗೆ ನಿಮ್ಗೆ ಮಜ್ಜಿಗೆ ಉಪಯೋಗಿಸಿದಷ್ಟು ಅಥವಾ ಮೊಸರು ಉಪಯೋಗಿಸಿದಷ್ಟು ದೇಹ ತಂಪಾಗಿರುತ್ತೆ. ಹಾಗಾಗಿ ನಾನಿವತ್ತು ನಿಮ್ಗೆ ತೋರಿಸೋಣ, ಮಜ್ಜಿಗೆ ಪದಾರ್ಥ ಅಥವಾ ಮಜ್ಜಿಗೆ ಅಡುಗೆಗಳು ದೇಹಕ್ಕೆ ಒಳ್ಳೇದು ಅನ್ನೋ ಒಂದು ಕಾರಣ ಇಟ್ಕೊಂಡು ಮತ್ತೆ ಸ್ವಲ್ಪ ಬೇಗನೂ ಮಾಡ್ಬೋದು ನಿಮ್ಗೆ ಮಜ್ಜಿಗೆ ಹುಳಿ. ಹಾಗಾಗಿ ನಾನು ನಿಮ್ಗೆ ಸುಲಭದಲ್ಲಿ ಆರೋಗ್ಯಕ್ಕೆ ತುಂಬಾ ಸಹಾಯಕ ಆಗುವಂತಹ ಒಂದು ಎಲ್ಲ ತರಕಾರಿಗಳು ಸೇರಿರೋದ್ರಿಂದ ನಿಮ್ಗೆ ಎಲ್ಲ ಅದರ ವಿಟಮಿನ್ಗಳು ಎಲ್ಲ ದೇಹಕ್ಕೆ ಜಾಸ್ತಿ ಸಿಗತ್ತೆ, ಹಾಗೂ ತಂಪಾಗೂ ಇಡತ್ತೆ ದೇಹನ. ಅದಕ್ಕಾಗಿ ಮಾಡಿ ನಿಮ್ಗೆ ಹೇಗೆ ಅನ್ನೋದನ್ನ ತೋರಿಸ್ತೀನಿ. ಅದಕ್ಕೆ ಏನೇನ್ ಇಂಗ್ರೀಡಿಯೆಂಟ್ಸ್ ಬೇಕು, ಏನೇನ್ ಸಾಮಗ್ರಿಗಳು ಬೇಕು ಅನ್ನೋದನ್ನ ತೋರಿಸ್ತೀನಿ. ಸೀಮೆ ಬದನೆಕಾಯಿ ತಗೊಂಡಿದ್ದೀನಿ, ತೊಂಡೆಕಾಯಿ ತಗೊಂಡಿದ್ದೀನಿ, ಬೀನ್ಸ್ ತಗೊಂಡಿದ್ದೀನಿ, ಆಲೂಗಡ್ಡೆ ತಗೊಂಡಿದ್ದೀನಿ, ಕ್ಯಾರೆಟ್ ತಗೊಂಡಿದ್ದೀನಿ, ಆಮೇಲೆ ಇದು ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ. ರುಬ್ಬಕ್ಕೆ, ಇದು ಮಸಾಲಾ ರುಬ್ಬಕ್ಕೆ ಕಾಯಿ ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಇದು ಫ್ರೆಶ್ ತೆಂಗಿನಕಾಯಿ, ತಾಜಾ ತೆಂಗಿನಕಾಯಿ ಹೊಡೆದು ತುರಿದಿಟ್ಕೊಂಡಿದ್ದೀನಿ. ಒಂದು ಅರ್ಧ ಕಡಿ ತಗೊಂಡಿದ್ದೀನಿ ನಾನು. ಆಮೇಲೆ ಮೊಸರು, ಆಮೇಲೆ ಜೀರಿಗೆ, ಇದು ಪುಟಾಣಿ. ಇದು ಮಜ್ಜಿಗೆ ಹುಳಿಗೆ ಕೆಲವರು ಅಕ್ಕಿ ನೆನೆಸಿ 1-2 ಚಮಚ ಅಕ್ಕಿ ಹಾಕ್ತಾರೆ, ಕೆಲವರು ಅವಲಕ್ಕಿ ಹಾಕ್ತಾರೆ. ನಾನು ಪುಟಾಣಿ 1-2 ಚಮಚ ಪುಟಾಣಿ ಹಾಕ್ತೀನಿ. ನೀವು ಹಾಕದೇನು ಇನ್ನೂ ತೆಂಗಿನಕಾಯಿ ಜಾಸ್ತಿ ತಗೊಂಡು ಮಾಡ್ಬೋದು. ಆದ್ರೆ ನಾನು ಗಟ್ಟಿ ಬರಕ್ಕೆ, ಸ್ವಲ್ಪ ಗಟ್ಟಿಯಾಗಿ ಬರ್ಲಿ ಅಂತ ಪುಟಾಣಿ ತಗೋತೀನಿ. 2 ಚಮಚ ಪುಟಾಣಿ ತಗೊಂಡಿದ್ದೀನಿ. ಇಷ್ಟು ಸಾಮಾನುಗಳು ನಿಮ್ಗೆ ಮಜ್ಜಿಗೆ ಹುಳಿಗೆ ಬೇಕಾಗತ್ತೆ. ಇದನ್ನ ಕಟ್ ಮಾಡಿ ನೀವು ತರಕಾರಿಗಳನ್ನ ಗ್ಯಾಸ್ ಮೇಲೆ ಹಾಗೆ ಸ್ವಲ್ಪ ಪಾತ್ರದಲ್ಲಿ ಹಾಗೆ ಬೇಯಿಸ್ಕೋಬಹುದು. ಆದ್ರೆ ನಾನು ಕುಕ್ಕರಲ್ಲೇ ಬೇಗ ಬೇಯಿಸ್ಬಿಡ್ತೀನಿ. ಯಾಕಂದ್ರೆ ಒಂದೇ ಒಂದು ಕುಕ್ಕರ್ ವಿಸಿಲ್ ಬರುತ್ತೆ ಅನ್ನೋವಾಗ ಆಫ್ ಮಾಡಿದ್ರೆ ಸಾಕು. ಕುಕ್ಕರಲ್ಲಿ ಬೇಯಿಸ್ಕೋತೀನಿ, ಇಲ್ಲಾಂದ್ರೆ ಸ್ವಲ್ಪ ಲೇಟ್ ಆಗ್ಬಿಡತ್ತೆ ಅಂತ ಕುಕ್ಕರ್ಲೇ ಬೇಯಿಸ್ಕೋತೀನಿ. ಈಗ ಮೊದಲಿಗೆ ತರಕಾರಿಗಳನ್ನೆಲ್ಲ ಕಟ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹೇಳಕ್ ಬರ್ತಿದ್ದೀನಿ. ಅದೆಲ್ಲ ಅಡುಗೆನಲ್ಲೂ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಲೇಬೇಕಲ್ವಾ, ಇಲ್ಲಾಂದ್ರೆ ಅಡುಗೆಗೆ ರುಚಿನೇ ಇರಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಎತ್ತಿ ಇಟ್ಕೊಂಡಿದ್ದೀನಿ. ಈಗ ತರಕಾರಿ ಕಟ್ ಮಾಡ್ಕೋತೀನಿ ಮೊದಲು. ತರಕಾರಿಗಳನ್ನೆಲ್ಲ ಕಟ್ ಮಾಡಿ ಕುಕ್ಕರಿಗೆ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ, ತುಂಬ ನೀರು ಬೇಡ, ಸ್ವಲ್ಪ ನೀರು ಸಾಕು. ಹಾಕಿ ನಾನು ಕುಕ್ಕರ್ ಮುಚ್ಚಳ ಮುಚ್ಚಿ 1 ವಿಸಿಲ್ ಬರುತ್ತೆ ಅನ್ನೋವಾಗ ಆಫ್ ಮಾಡಿಬಿಡ್ತೀನಿ. ಗ್ಯಾಸ್ ಹಚ್ಚಿ ಕುಕ್ಕರ್ ಇಟ್ಟಿದ್ದೀನಿ.
ವೆಯ್ಟ್ ಹಾಕಿ ಒಂದು ವಿಸಿಲ್ ಬರುತ್ತೆ ಅನ್ನೋವಾಗ ಆಫ್ ಮಾಡಿ ನಿಮಗೆ ಮತ್ತೆ ಸಿಗ್ತೀನಿ. ಅಷ್ಟರಲ್ಲಿ ಇಲ್ಲಿ ನಾವು ಮಸಾಲ ರುಬ್ಕೊಂಡು ಬಿಡೋಣ. ಮಿಕ್ಸಿ ಜಾರ್ಗೆ ನಾನು 3 ಹಸಿಮೆಣಸಿನಕಾಯಿ ಹಾಕೋತಿದ್ದೀನಿ. ನಿಮ್ಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ. ಖಾರದ ಮೆಣಸು ತುಂಬ ಖಾರ ಇದ್ರೆ 2 ಸಾಕಾಗತ್ತೆ. ನಾನು ಇಷ್ಟು ಖಾರ ಇಲ್ಲ ಅಂತ 3 ಹಾಕೊಳ್ತಾ ಇದ್ದೀನಿ. ಆಮೇಲೆ 1 ಚಮಚ ಜೀರಿಗೆ ಹಾಕೋತಾ ಇದ್ದೀನಿ. 1 ಚಮಚ ಜೀರಿಗೆ. ಆಮೇಲೆ 2 ಚಮಚ ಪುಟಾಣಿ ಹಾಕೊಳ್ತಾ ಇದ್ದೀನಿ. ನೀವು ಪುಟಾಣಿ ಹಾಕಬೇಕು ಅಂತಿಲ್ಲ, ಪುಟಾಣಿ ಸ್ಕಿಪ್ ಮಾಡಿನೂ ನೀವು ಮಾಡ್ಕೋಬಹುದು. ತೆಂಗಿನಕಾಯಿ ತುರಿ ಮಾತ್ರ ಹಾಕೋಬಹುದು, ಅಥವಾ ನಿಮ್ಗೆ ಇಷ್ಟ ಇಲ್ಲ ಅಂದ್ರೆ ಅಕ್ಕಿ ನೆನೆಸಿ ಹಾಕೋಬಹುದು ಸ್ವಲ್ಪ ಗಟ್ಟಿ ಬರಕ್ಕೆ, ಅಥವಾ ಅವಲಕ್ಕಿ ಒಂದ್ ಸ್ವಲ್ಪ ಹಾಕೋಬಹುದು. ನಿಮ್ ಇಷ್ಟ, ಅದು ಯಾವ್ದು ಬೇಕಾದ್ರೂ ಹಾಕೋಬಹುದು. ನಾವು ಚಟ್ನಿಗಳಿಗೆಲ್ಲ ಉಪಯೋಗಿಸ್ತೀವಲ್ವಾ ಪುಟಾಣಿ, ಅದೇ ತರ ನಾನು ಸ್ವಲ್ಪ ಪುಟಾಣಿ ಉಪಯೋಗಿಸ್ತಾ ಇದ್ದೀನಿ. ಹಾಗೆ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ತೆಂಗಿನಕಾಯಿ ತುರಿ ಸ್ವಲ್ಪ ಜಾಸ್ತಿನೇ ತಗೊಂಡಿದ್ದೀನಿ ನಾನು. ಮಿಕ್ಸಿಗೆ ಹಾಕೊಂಡಿದ್ದೀನಿ. ಈಗ ರುಬ್ಕೊಂಡು ಬಂದ್ಬಿಡ್ತೀನಿ. ನುಣ್ಣಗೆ ರುಬ್ತಾ ಇದ್ದೀನಿ. ಗ್ಯಾಸ್ ಹಚ್ಚಿ ಬೇಯಿಸಿರೋ ತರಕಾರಿಗಳನ್ನ ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀನಿ. ಆಮೇಲೆ ನಿಮಗೆ ಮಜ್ಜಿಗೆ ಹುಳಿ ಕೆಲವರು ಬಿಳಿ ಇರೋ ಥರನೇ ಇಡ್ತಾರೆ, ವೈಟ್ ಕಲರ್ಲೇ ಮಾಡ್ತಾರೆ. ಕೆಲವರು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾರೆ. ನನಗೆ ನಿಮ್ಗಾಗತ್ತೋ ಹೇಳೋ ಇಂಗ್ರೀಡಿಯೆಂಟ್ಸ್ ಹೇಳುವಾಗ ಅರಿಶಿನ ಪುಡಿ ಹೇಳಕ್ಕೆ ಮರ್ತೋಯ್ತು. ನಾನು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಮಜ್ಜಿಗೆ ಹುಳಿಗೆ. ಅರಿಶಿನ ಪುಡಿ ಹಾಕಿದ್ದೀನಿ. ಆಮೇಲೆ ಮಿಕ್ಸಿನಲ್ಲಿ ನಾವು ರುಬ್ಬಿರೋ ಮಸಾಲ ಇದೆಯಲ್ಲ ನೋಡಿ, ರುಬ್ಬಿರೋದು ತೋರಿಸ್ತೀನಿ ನೋಡಿ. ಮಿಕ್ಸಿ ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು. ಆ ಮಸಾಲಾನು ಈಗ ನಾನು ಹಾಕ್ತಾ ಇದ್ದೀನಿ. ನಾನು ಸ್ವಲ್ಪ ನೀರು ಹಾಕಿ ಅದನ್ನು ಹಾಕ್ತಾ ಇದ್ದೀನಿ. ನೋಡಿ, ಇದು ಕುದಿಯಕ್ಕೆ ಶುರುವಾಗ್ತಾ ಇದೆ. ಇನ್ನು ಮೊಸರು ಹಾಕಿಲ್ಲ, ಮೊಸರು ಹಾಕಬೇಕು. ಒಂದು ಸ್ವಲ್ಪ ಕುದಿಯಕ್ಕೆ ಶುರುವಾಗಲಿ, ಆಗ ಮೊಸರು ಹಾಕೋಣ. ಬೆಲ್ಲ ನಿಮಗೆ ಬೇಕು ಅಂದರೆ ಒಂದು ಚಿಟಿಕೆ, ನಾನೀಗ ಒಂದು ಚಿಟಿಕೆ ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ ನೋಡಿ. ಇಷ್ಟು ಬೆಲ್ಲದ ಪುಡಿ ಹಾಕ್ತಾ ಇದ್ದೀನಿ. ಇದಕ್ಕೆ ಆ್ಯಕ್ಚುಲಿ ಕೆಲವರು ಹಾಕಲ್ಲ ಮಜ್ಜಿಗೆ ಹುಳಿಗೆ, ಬಟ್ ನಾನು ತುಂಬ ಸ್ವಲ್ಪ ಒಂದು ಚಿಟಿಕೆ ಅನ್ನೋ ಥರ. ನಿಮಗೆ ಹೇಗೆ ಹೇಳೋದು, ಒಂದು ಕಡಲೆಕಾಳು ಗಾತ್ರನೂ ಇಲ್ಲ, ನಲ್ಗಡ್ಲೆ ಬೀಜ, ಕಡಲೆಕಾಯಿ ಬೀಜ ಇರುತ್ತಲ್ಲ ಆಗ ಅಷ್ಟು ದೊಡ್ಡದು ಇಲ್ಲ, ಅದಕ್ಕಿಂತ ಕಡಿಮೆ. ಯಾಕೆ ಹಾಕಿರೋದು ಅಂದರೆ ಬೆಲ್ಲ ಅದೇ ನಿಮಗೆ ಎಲ್ಲವನ್ನ ಒಂದು ಬ್ಯಾಲೆನ್ಸ್ ಮಾಡುತ್ತೆ, ರುಚಿಯನ್ನು ಬ್ಯಾಲೆನ್ಸ್ ಮಾಡುತ್ತೆ, ಅದಕ್ಕೋಸ್ಕರ ಹಾಕಿರೋದು. ಈಗ ಕುದಿಯಕ್ಕೆ ಶುರುವಾಗಿದೆ. ನಾನು ಮೊಸರನ್ನ ಒಂಚೂರು ಬೀಟ್ ಮಾಡಿ ಹಾಕ್ತೀನಿ. ಕುದಿತಾ ಇದೆ. ನಾನು ಮೊಸರು ಹಾಕ್ತಾ ಇದ್ದೀನಿ. ಅದಕ್ಕೆ ನಿಮ್ಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂಚೂರು ನೀರು ಹಾಕ್ಕೋಬೋದು. ತುಂಬ ತೆಳ್ಳಗೇನೂ ಮಾಡಲ್ಲ, ತುಂಬ ಗಟ್ಟಿನೂ ಮಾಡಲ್ಲ, ಮೀಡಿಯಂ ಕನ್ಸಿಸ್ಟೆನ್ಸಿನಲ್ಲಿ ಮಾಡಬೇಕು. ನೀವು ಇದೇ ಥರ ತರಕಾರಿಗಳನ್ನು ಉಪಯೋಗಿಸಿ ಅವಿಯಲ್, ಕೇರಳ ಕಡೆ ಮಾಡ್ತಾರಲ್ಲ ಅವಿಯಲ್ ಅಂತಾರೆ, ಅದನ್ನು ಮಾಡ್ಬೋದು. ಆದರೆ ಸ್ವಲ್ಪ ಮೊಸರು ಕಮ್ಮಿ ಹಾಕ್ಕೋಬೇಕು. ಮಜ್ಜಿಗೆ ಹುಳಿಗೆ ಸ್ವಲ್ಪ ಮೊಸರು ಜಾಸ್ತಿ ಬೇಕು. ಬೇರೆ ಎಲ್ಲನೂ ಸೇಮೆ, ಯಾವುದೂ ವ್ಯತ್ಯಾಸ ಇರಲ್ಲ. ಸ್ವಲ್ಪ ಮೊಸರು ಹಾಕೋದ್ರಲ್ಲಿ ಸ್ವಲ್ಪ ವ್ಯತ್ಯಾಸ ಅಷ್ಟೇ. ಇದಕ್ಕೆ ಮಜ್ಜಿಗೆ ಹುಳಿಗೆ ಸ್ವಲ್ಪ ಜಾಸ್ತಿ ಮೊಸರು ಹಾಕ್ತೀವಿ. ಅದಕ್ಕೆ ಒಂದು ಚಿಕ್ಕ ಸೌಟಲ್ಲಿ, ಚಿಕ್ಕ ಸ್ಪೂನಲ್ಲಿ ಒಂದು 2-3 ಸ್ಪೂನ್ ಹಾಕಿದ್ರೆ ಸಾಕಾಗತ್ತೆ ಮೊಸರು. ಆಮೇಲೆ ತರಕಾರಿಗಳು ಸ್ವಲ್ಪ ವ್ಯತ್ಯಾಸ. ನೀವು ಅದಕ್ಕೆ ನುಗ್ಗೆಕಾಯಿ, ಈ ತರಕಾರಿಗಳ ಜೊತೆನಲ್ಲಿ ಬಾಳೆಕಾಯಿ, ನುಗ್ಗೆಕಾಯಿ, ಸಿಹಿಗುಂಬಳಕಾಯಿ ಇದನ್ನೆಲ್ಲ ಯೂಸ್ ಮಾಡ್ಬೋದು. ನೋಡಿ, ನಾನು ಈ ಕನ್ಸಿಸ್ಟೆನ್ಸಿನಲ್ಲಿ ಇಷ್ಟು ಗಟ್ಟಿಯಾಗಿ ಮಾಡಿದ್ದೀನಿ ನೋಡಿ. ಮಜ್ಜಿಗೆ ಹುಳಿ ಇದೇ ಥರ ಇಷ್ಟು ಗಟ್ಟಿ ಇದ್ರೇ ಚೆನ್ನಾಗಿರೋದು. ತುಂಬ ತೆಳ್ಳಗೆ ನೀರು ಥರ ಮಾಡಿದ್ರೆ ಚೆನ್ನಾಗಾಗಲ್ಲ. ಒಂದು ಸ್ವಲ್ಪ ಕುದಿದೆ. ನನಗೆ ಮೊಸರು ಆ್ಯಡ್ ಮಾಡಿದ್ದೀನಿ.
ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಕೊಬ್ಬರಿ ಎಣ್ಣೆನಲ್ಲಿ ಒಂದು ಒಗ್ಗರಣೆ ಮಾಡಿದ್ರೆ ಆಗೋಗುತ್ತೆ, ಮಜ್ಜಿಗೆ ಹುಳಿ ರೆಡಿ ಆಗೋಗುತ್ತೆ. ಚೆನ್ನಾಗಿ ಕುದಿಯೋಕ್ಕೆ ಶುರುವಾಯಿತು. ಈಗ ನಾನು ಸಿಮ್ ಮಾಡಿ ಅದನ್ನು ಇಳಿಸ್ಬಿಟ್ಟು ಒಂದು ಕೊಬ್ಬರಿ ಎಣ್ಣೆನಲ್ಲಿ ಒಗ್ಗರಣೆ ಮಾಡೋಣ. ಗ್ಯಾಸ್ ಮೇಲೆ ಪ್ಯಾನ್ ಇಟ್ಕೊಂಡು ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಗ್ಯಾಸ್ ಹಚ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದೀನಿ, ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಮಜ್ಜಿಗೆ ಮೆಣಸು ಹಾಕ್ಕೋತಾ ಇದ್ದೀನಿ. ಏನಿಲ್ಲ, ಮಜ್ಜಿಗೆ ಹುಳಿಗೆ ನೀವು ಮಜ್ಜಿಗೆ ಮೆಣಸಿನ ಜೊತೆ ಒಂದು ಸಿಂಪಲ್ ಒಗ್ಗರಣೆ ಮಾಡೋದು. ಉದ್ದಿನಬೇಳೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು ಬೇಕು ಅಂದರೆ ನಿಮಗೆ ಒಂಚೂರು ಇಂಗು. ಅದೇ ನೀವು ಅವಿಯಲ್ ಮಾಡಬೇಕಾದ್ರೆ ಅದು ಕುದ್ದು ಆಫ್ ಮಾಡೋ ಟೈಮಲ್ಲಿ ಒಂದು 4-5 ಚಮಚ ಕೊಬ್ಬರಿ ಎಣ್ಣೆ ಮೇಲಿಂದ ಹಾಕಬೇಕು. ಆಗ ಅದು ರುಚಿನೇ ಬೇರೆ ಬರುತ್ತೆ. ನೋಡಿ, ನಾನು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಸಾಸಿವೆ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ತಕ್ಷಣ ಚಟಪಟ ಅನ್ನತ್ತೆ. ಒಂಚೂರು ಜೀರಿಗೆ, ಆಮೇಲೆ ಕರಿಬೇವಿನ ಸೊಪ್ಪು, ಒಂದು ಸ್ವಲ್ಪ ಬೇಕಾದರೆ ಇಂಗು ಒಂಚೂರು, ಜಾಸ್ತಿ ಹಿಂಗೆ ಬೇಡ. ಈಗ ಇದನ್ನು ಮಜ್ಜಿಗೆ ಹುಳಿಗೆ ಹಾಕೋಣ. ನೋಡಿ ಆತ್ಮೀಯರೇ, ಮಜ್ಜಿಗೆ ಹುಳಿ, ಮಿಶ್ರ ತರಕಾರಿಗಳ ಮಜ್ಜಿಗೆ ಹುಳಿ ರೆಡಿಯಾಗಿದೆ. ಮಜ್ಜಿಗೆ ಹುಳಿ ಅಂತ ಮಾಡೋಕ್ಕೆ ಕೆಲವು ತರಕಾರಿಗಳು ಬ್ರ್ಯಾಂಡೆಡ್, ಅಂದರೆ ಈ ತರಕಾರಿಯಿಂದನೇ ಮಜ್ಜಿಗೆ ಹುಳಿ ಮಾಡಬೇಕು ಅಂತ ಕೆಲವೆಲ್ಲ ಇದೆ. ಆದರೆ ಇದು ಆ ಥರ ಅಲ್ಲ. ಎಲ್ಲ ತರಕಾರಿಗಳನ್ನು ಸೇರಿಸಿ, ಈಗ ಇದು ಕುಂಬಳಕಾಯಿ, ಸೌತೆಕಾಯಿ, ಸೀಮೆ ಬದನೆಕಾಯಿ, ತೊಂಡೆಕಾಯಿ, ಅಳಸಂಡೆ, ಇವೆಲ್ಲ ನಿಮಗೆ ಮಜ್ಜಿಗೆ ಹುಳಿಗೆ ನಂಬರ್ 1 ಅಂತ ತರಕಾರಿಗಳು. ಆದರೆ ಈ ಥರ ಎಲ್ಲ ತರಕಾರಿಗಳನ್ನು ಸೇರಿಸಿ ಮಾಡಿದಾಗ ಅದೇ ಥರದ ರುಚಿ ನಿಮ್ಗೆ ಇದು ಕೊಡುತ್ತೆ, ಅಥವಾ ಇನ್ನೂ ಒಂಚೂರು ಜಾಸ್ತಿನೇ ಕೊಡುತ್ತೆ. ಯಾಕಂದರೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಎಲ್ಲ ತರಕಾರಿಗಳಿರುತ್ತೆ. ಮಕ್ಕಳು ಕೆಲವು ಸಲ ತರಕಾರಿಗಳನ್ನು ತಿನ್ನಲ್ಲ. ಆ ತರಕಾರಿ ಬೇಡ, ಈ ತರಕಾರಿ ಬೇಡ ಅಂತಾರೆ. ಈ ಥರ ನಾವು ಎಲ್ಲ ವಿಧದ ತರಕಾರಿಗಳನ್ನು ಸೇರಿಸಿ ಮಾಡಿದಾಗ ಅವ್ರಿಗೂ ಸೇರುತ್ತೆ, ಖುಷಿಪಟ್ಟು ತಿಂತಾರೆ. ಆ ಥರ ಕಲರ್ಫುಲ್ ಆಗಿರುತ್ತೆ, ನೋಡೋಕ್ಕೂ ಕಲರ್ಫುಲ್ ಆಗಿರುತ್ತೆ, ಹಾಗೆ ಬಾಯಿಗೂ ತುಂಬ ರುಚಿಕರವಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಊಟ ಒಳಗಡೆ ಹೋಗಿದ್ದೇ ಗೊತ್ತಾಗಲ್ಲ. ನೀವು ಅನ್ಕೋತೀರಾ ಇಷ್ಟು ಜಾಸ್ತಿ ಊಟ ಮಾಡಿಬಿಟ್ಟೆ ನಾನು ಅಂತ, ಆಮೇಲೆ ನಿಮ್ಗೆ ಅನ್ಸತ್ತೆ. ಆ ಥರ ತುಂಬ ರುಚಿಯಾಗಿರುತ್ತೆ. ನೀವು ಮನೇಲಿ ಮಾಡಿ, ಅದು ಅದೇ ತರಕಾರಿನಲ್ಲಿ ಆಗಬೇಕು, ಇದೇ ಆಗಬೇಕು ಅಂತ ಇಲ್ಲ. ಈ ಥರ ಎಲ್ಲ ತರಕಾರಿಗಳನ್ನು ಸೇರಿಸಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ. ನೀವು ಮಾಡಿ ಒಂದ್ಸಲ ನೋಡಿ, ಆಮೇಲೆ ಅದ್ರ ಬಗ್ಗೆ ಒಂದು ಕಮೆಂಟಲ್ಲಿ ತಿಳಿಸಿ ಹೇಗೆ ಬರುತ್ತೆ ಅಂತ. ಹಾಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ರಾಯರು ನಮ್ಮನ್ನ, ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.